ಜನವರಿ ಬಂತು ಅಂದ್ರೆ ಸಾಕು ನಮ್ಗೆಲ್ಲ ನೆನಪಾಗೋದು ಎಳ್ಳು ಬೆಲ್ಲ, ಹೊಸ ಬಟ್ಟೆ, ರಜೆ ಮತ್ತೆ ಸ್ವೀಟ್ಸ್. ಅಷ್ಟೇನಾ ಸಂಕ್ರಾಂತಿ ಅಂತಂದ್ರೆ? ಖಂಡಿತ ಅಲ್ಲ. ಈ ಹಬ್ಬವನ್ನ ಬರೀ ನಾವು ಇಂಡಿಯಾದವರು ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಸೆಲೆಬ್ರೇಟ್ ಮಾಡ್ತಾರೆ. ಇರಾನ್, ಜಪಾನ್, ನೇಪಾಳ, ಥೈಲ್ಯಾಂಡ್ ಹೀಗೆ ಪ್ರಪಂಚದ ಬೇರೆ ಬೇರೆ ದೇಶದವರು ಕೂಡ ಆಚರಿಸ್ತಾರೆ. ಆದ್ರೆ ಸ್ಟೈಲ್ ಮಾತ್ರ ಬೇರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಂಕ್ರಾಂತಿಯ ಅಸಲಿ ಸೈನ್ಸ್ ಏನು, ನಮ್ಮ ರೈತರು ಹಸುಗಳನ್ನ ಬೆಂಕಿ ಮೇಲೆ ಓಡಾಡಿಸ್ತಾರಲ್ಲ, ಅದು ಮೌಢ್ಯನ ಅಥವಾ ಅದರ ಹಿಂದೆ ಏನಾದ್ರೂ ವಿಜ್ಞಾನ ಇದೆಯಾ? ಮತ್ತೆ 2025ರಲ್ಲಿ ನಮ್ಮ ರೈತರ ರಿಯಾಲಿಟಿ ಏನಿದೆ? ಬನ್ನಿ ಎಲ್ಲವನ್ನ ಡೀಟೇಲ್ಡ್ ಆಗಿ ಮಾತನಾಡೋಣ. ವೆಲ್ಕಮ್ ಟು ಪೀಪಲ್ ಟಿವಿ. ನಾನು ಅಂಜನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೇನೆ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಫಸ್ಟ್ ಈ ಹಬ್ಬದ ಎಂದಿರುವಂತಹ ಸೈನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಭೂಮಿ ನೇರವಾಗಿಲ್ಲ, ಸ್ವಲ್ಪ ವಾಲಿಕೊಂಡಿದೆ. ಅಂದ್ರೆ 23.5 ಡಿಗ್ರಿಯಷ್ಟು ಬೆಂಡ್ ಆಗಿದೆ. ಇಷ್ಟು ದಿನ ಸೂರ್ಯ ದಕ್ಷಿಣದ ಕಡೆ ಇದ್ದ ಹಾಗೆ ಇರ್ತಾ ಇತ್ತು. ಆದ್ರೆ ಜನವರಿ 14 ಅಥವಾ 15ರಂದು ಸೂರ್ಯ ತನ್ನ ದಿಕ್ಕನ್ನ ಬದಲಾಯಿಸ್ತಾನೆ, ದಕ್ಷಿಣದಿಂದ ಉತ್ತರಕ್ಕೆ ಶಿಫ್ಟ್ ಆಗ್ತಾನೆ. ಇದನ್ನೇ ನಾವು ಉತ್ತರಾಯಣ ಅಂತ ಕರಿತೀವಿ. ಸೂರ್ಯ ದಿಕ್ಕನ್ನ ಬದಲಾಯಿಸ್ತಾನೆ ಅಂತ ನಂಬಿಕೊಂಡಿದ್ದೀವಿ. ಸೂರ್ಯನ ಉತ್ತರದ ಭಾಗವೇ ಸ್ವಲ್ಪ ಸೂರ್ಯನ ಕಡೆಗೆ ವಾಲತ್ತೆ. ಇದನ್ನ ಬಾಯಿ ಮಾತಿಗೆ ಸೂರ್ಯ ದಿಕ್ಕನ್ನ ಬದಲಾಯಿಸ್ತಾನೆ ಅಂತ ಹೇಳ್ತೀವಿ ಅಷ್ಟೇ. ಸೈನ್ಸ್ ಪ್ರಕಾರ ಇವತ್ತಿನ ಹಗಲು ನಿಧಾನವಾಗಿ ಜಾಸ್ತಿ ಆಗತ್ತೆ, ಕತ್ತಲೆ ಕಡಿಮೆ ಆಗುತ್ತೆ, ಚಳಿ ಹೋಗಿ ಬಿಸಿಲು ಬರೋದಕ್ಕೆ ಶುರುವಾಗುತ್ತೆ. ಇದು ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗುವಂತಹ ಟೈಮ್. ಓಕೆ, ಹಾಗಿದ್ರೆ ಈ ಎಳ್ಳು ಬೆಲ್ಲನೇ ಯಾಕೆ ತಿನ್ಬೇಕು? ಲಡ್ಡು, ಜಾಮೂನು ಎಲ್ಲ ತಿನ್ಬೋದಲ್ವಾ? ಇಲ್ಲ, ಇದ್ರಲ್ಲೂ ಕೂಡ ಒಂದು ಲಾಜಿಕ್ ಇದೆ. ಜನವರಿ ಅಂದ್ರೆ ಫುಲ್ ಚಳಿ ಇರುತ್ತೆ, ನಮ್ಮ ಚರ್ಮ ಎಲ್ಲ ಡ್ರೈ ಆಗಿ ಹೋಗಿರುತ್ತೆ. ಅದಕ್ಕೋಸ್ಕರನೇ ಎಳ್ಳು ಬೆಲ್ಲವನ್ನ ಕೊಡ್ತಾರೆ. ಎಳ್ಳಿನಲ್ಲಿ ಎಣ್ಣೆಯ ಅಂಶ ಇರುತ್ತೆ. ಇದು ನಮ್ಮ ಬಾಡಿಗೆ ಹೀಟ್ ಕೊಡುತ್ತೆ ಮತ್ತೆ ಸ್ಕಿನ್ ಡ್ರೈ ಆಗದೆ ಇರೋ ತರ ನೋಡ್ಕೊಳ್ಳುತ್ತೆ. ಇನ್ನು ಬೆಲ್ಲ, ಸಕ್ಕರೆ ಬರೀ ಟೇಸ್ಟ್ ಕೊಡುತ್ತೆ, ಆದ್ರೆ ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಇರುತ್ತೆ, ರಕ್ತಹೀನತೆ ಬರ್ದೇ ಇರೋ ತರ ನಮ್ಮನ್ನ ತಡೆಯುತ್ತೆ. ಇನ್ನು ಕಡಲೆಕಾಯಿ, ಇದರಲ್ಲಿ ಪ್ರೋಟೀನ್ ಇರುತ್ತೆ. ಸೊ ನಮ್ಮ ಹಿರಿಯರು ಚಳಿಗಾಲಕ್ಕೆ ಅಂತಾನೆ ಕಂಡು ಹಿಡಿದಂತಹ ನ್ಯಾಚುರಲ್ ಇಮ್ಯುನಿಟಿ ಬೂಸ್ಟರ್ಗಳು ಇವು. ಇದರಲ್ಲಿ ಯಾವುದೇ ರೀತಿಯಾದಂತಹ ಮೂಢನಂಬಿಕೆ ಇಲ್ಲ, ಪಕ್ಕ ಆರೋಗ್ಯದ ಗುಟ್ಟು ಇದೆ. ಅಂದ ಹಾಗೆ ನಾವು ಮಾತ್ರ ಅಲ್ಲ, ಇಡೀ ಪ್ರಪಂಚವೇ ಸೂರ್ಯನನ್ನ ಆರಾಧಿಸುತ್ತೆ. ಪ್ರಪಂಚದಾದ್ಯಂತ ಸಂಕ್ರಾಂತಿ ಹಬ್ಬವನ್ನ ಬೇರೆ ಬೇರೆ ರೀತಿ ಆಚರಣೆಯನ್ನ ಮಾಡ್ತಾರೆ. ಇರಾನ್ ಅಲ್ಲಿ ನೋಡೋದಾದ್ರೆ ಎಲ್ದಾ ನೈಟ್ ಅಂತ ಮಾಡ್ತಾರೆ. ಇರಾನ್ ನಲ್ಲಿ ಚಳಿಗಾಲದ ಅತಿ ದೊಡ್ಡ ರಾತ್ರಿಯನ್ನ ಶಬ್ ಎ ಎಲ್ದಾ ಅಂತ ಆಚರಿಸ್ತಾರೆ. ಕತ್ತಲೆ ಕಳೆದು ಬೆಳಕು ಬರುತ್ತೆ ಅನ್ನೋ ಖುಷಿಗೆ ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಸೇರ್ತಾರೆ. ನಾವು ಎಳ್ಳು ಬೆಲ್ಲ ತಿಂದ್ರೆ ಅವರು ಕೆಂಪು ಬಣ್ಣದ ದಾಳಿಂಬೆ ಮತ್ತೆ ಕಲ್ಲಂಗಡಿ ಹಣ್ಣನ್ನ ತಿಂತಾರೆ. ಕೆಂಪು ಬಣ್ಣ ಸೂರ್ಯನ ಸಂಕೇತ ಅನ್ನೋದ್ರಿಂದ ದಾಳಿಂಬೆ ಮತ್ತೆ ಕಲ್ಲಂಗಡಿಯನ್ನ ತಿಂತಾರೆ. ಇನ್ನು ಜಪಾನ್ ನಲ್ಲಿ ತೋಜಿ ಅಂತ ಆಚರಿಸ್ತಾರೆ. ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪದ್ಧತಿ ಇದೆ. ಚಳಿಗಾಲದಲ್ಲಿ ಶೀತ ಆಗ್ಬಾರ್ದು ಅಂತ ಯುಜು ಅನ್ನೋ ಒಂದು ಬಗೆಯ ನಿಂಬೆ ಹಣ್ಣನ್ನ ಬಿಸಿ ನೀರಿನ ಟಬ್ಗೆ ಹಾಕಿ ಸ್ನಾನ ಮಾಡ್ತಾರೆ. ಮತ್ತೆ ಕುಂಬಳಕಾಯಿಯನ್ನ ತಿಂತಾರೆ. ಯಾಕಂತಂದ್ರೆ ಅದರಲ್ಲಿ ವಿಟಮಿನ್ ಎ ಜಾಸ್ತಿ ಇರುತ್ತೆ, ರೋಗ ಬರಲ್ಲ ಅಂತ. ಇನ್ನ ನೇಪಾಳದಲ್ಲಿ ಮಾಘಿ ಸಂಕ್ರಾಂತಿ ಅಂತ ಮಾಡ್ತಾರೆ. ನಮ್ಮ ಪಕ್ಕದ ನೇಪಾಳದಲ್ಲಿ ಸೇಮ್ ನಮ್ಮ ತರಹನೇ ಆಚರಣೆ ಇದೆ. ಅಲ್ಲಿ ಚಳಿ ತಡೆಯೋಕೆ ತುಪ್ಪ, ಬೆಲ್ಲದ ಪಾಕ ಮತ್ತೆ ಗೆಣಸನ್ನ ತಿಂತಾರೆ. ಇನ್ನು ಥೈಲ್ಯಾಂಡ್ ನಲ್ಲಿ ಏಪ್ರಿಲ್ ನಲ್ಲಿ ಸಾಂಕ್ರಾನ್ ಅಂತ ಮಾಡ್ತಾರೆ. ಈ ಪದ ಬಂದಿರೋದೇ ನಮ್ಮ ಸಂಸ್ಕೃತದ ಸಂಕ್ರಾಂತಿಯಿಂದ. ನೋಡಿದ್ರಲ್ಲ, ಭಾಷೆ ಬೇರೆ ಆದ್ರೂ ಮನುಷ್ಯ ಮತ್ತೆ ಪ್ರಕೃತಿಯ ಸಂಬಂಧ ಒಂದೇ ಆಗಿರುತ್ತೆ. ಇನ್ನು ಕೊನೆಯದಾಗಿ ನಮ್ಮ ಕರ್ನಾಟಕದ ಕಡೆ ಬರೋಣ. ಹಳ್ಳಿ ಕಡೆ ಇದನ್ನ ಸುಗ್ಗಿ ಹಬ್ಬ ಅಂತ ಕರೀತಾರೆ. ರೈತರು ತಾವು ಬೆಳೆದ ಬೆಳೆಯನ್ನ ರಾಶಿ ಮಾಡೋ ಸಂಭ್ರಮ ಇದು. ಟಿವಿಗಳಲ್ಲಿ ನೋಡಿರ್ತೀರಾ ಅಥವಾ ಎಷ್ಟೋ ಜನ ಡೈರೆಕ್ಟ್ ಆಗಿನೇ ನೋಡಿರ್ತೀರಾ. ಮಂಡ್ಯ, ಮೈಸೂರು, ಇನ್ನು ಹಲವು ಕಡೆ ಹಸುಗಳನ್ನ ಬೆಂಕಿ ಮೇಲೆ ಓಡಿಸ್ತಾರೆ. ಇದಕ್ಕೆ ಕಿಚ್ಚು ಹಾಯಿಸೋದು ಅಂತ ಕರೀತಾರೆ. ಕೆಲವರು ಇದನ್ನ ಪ್ರಾಣಿ ಹಿಂಸೆ ಅಂತಾರೆ. ಆದ್ರೆ ಇದರ ಹಿಂದಿರುವಂತಹ ಅಸಲಿ ಕಾರಣ ಏನ್ ಗೊತ್ತಾ? ಇದು ಒಂದು ರೀತಿಯ ಪಶು ವೈದ್ಯಕೀಯ ಪದ್ಧತಿ ಅಂತಾನೆ ಹೇಳ್ತಾರೆ. ಏನ್ಷಿಯಂಟ್ ವೆಟರ್ನರಿ ಸೈನ್ಸ್. ಸುಗ್ಗಿ ಟೈಮಲ್ಲಿ ದನಗಳು ಗದ್ದೆ, ಕಾಡು ಮತ್ತೆ ಮೇಯೋಕೆ ಹೋಗಿರ್ತವೆ. ಆಗ ಅವುಗಳ ಮೈ ಮೇಲೆ ಉಣ್ಣೆ, ಚಿಗಟಗಳು ಅಂಟಿಕೊಂಡಿರುತ್ತೆ. ಆಗಿನ ಕಾಲದಲ್ಲಿ ಈಗಿನ ತರಹದಂತಹ ಕೆಮಿಕಲ್ ಸ್ಪ್ರೇ ಇರಲಿಲ್ಲ. ಅದಕ್ಕೋಸ್ಕರನೇ ಒಣ ಹುಲ್ಲಿಗೆ ಬೆಂಕಿ ಹಾಕಿ ಆ ಶಾಖದಲ್ಲಿ ಹಸುಗಳನ್ನ ಓಡಿಸ್ತಾ ಇದ್ರು. ಆ ಬಿಸಿಗೆ ಮತ್ತೆ ಹೊಗೆಗೆ ಮೈ ಮೇಲಿರುವಂತಹ ಕ್ರಿಮಿಕೀಟಗಳೆಲ್ಲ ಸತ್ತು ಹೋಗ್ತಾ ಇತ್ತು. ಇವತ್ತು ಕೆಲವರು ಅತಿಯಾಗಿ ಮಾಡಿ ಪ್ರಾಣಿಗಳಿಗೆ ತೊಂದರೆ ಕೊಡ್ತಾ ಇರಬಹುದು, ಅದು ತಪ್ಪು. ಆದ್ರೆ ಇದರ ಮೂಲ ಉದ್ದೇಶ ಪ್ರಾಣಿಗಳ ಆರೋಗ್ಯ ಕಾಪಾಡೋದೇ ಆಗಿತ್ತು ಅನ್ನೋದನ್ನ ನಾವೆಲ್ಲ ಮರಿಬಾರ್ದು. ಹಬ್ಬದ ಖುಷಿ ನಮ್ಗೆಲ್ಲ ಇದೆ, ಹೌದು. ಆದ್ರೆ
ನಮಗೆ ಅನ್ನ ನೀಡ್ತಾ ಇರುವಂತಹ ರೈತರಿಗೆ ಇದೆಯಾ? 2024-25ರ ಅಂಕಿಅಂಶಗಳನ್ನ ನೋಡಿದ್ರೆ ನಿಜಕ್ಕೂ ಬೇಜಾರಾಗುತ್ತೆ. ಮಲೆನಾಡಿನಲ್ಲಿ ಅತಿಯಾದ ಮಳೆಯಿಂದಾಗಿ ಕಾಳು ಮೆಣಸಿನ ಇಳುವರಿ ಈ ವರ್ಷ ಬರೋಬ್ಬರಿ 44% ಕಮ್ಮಿ ಆಗಿದೆ. ಅಡಿಕೆಗೆ ಕೊಳೆ ರೋಗ ಬಂದಿದೆ. ಕೈಗೆ ಬರಬೇಕಿದ್ದಂತಹ ದುಡ್ಡು ಮಳೆ ಪಾಲಾಗಿದೆ. ಬಯಲು ಸೀಮೆ ಕಡೆ ಬಂದ್ರೆ ರಾಗಿ ಕೊಯ್ಯೋ ಮಿಷಿನ್ ಬಾಡಿಗೆ ಗಂಟೆಗೆ 4,000ದಿಂದ 5,000 ರೂಪಾಯಿ ಆಗಿದೆ. ಸರ್ಕಾರ ರಾಗಿಗೆ 4,290 ರೂಪಾಯಿ ಬೆಂಬಲ ಬೆಲೆ ಕೊಟ್ಟಿದ್ರು ಸಹ ಖರ್ಚು ಕಳೆದು ರೈತನ ಕೈಗೆ ಉಳಿಯೋದಾದ್ರೂ ಏನು ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಅದು ಅಲ್ಲದೆ ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು ಭಾಗಗಳಲ್ಲಿ ನಿನ್ನೆ ಮೊನ್ನೆ ವಿಪರೀತವಾದ ಅಕಾಲಿಕ ಮಳೆಯಿಂದಾಗಿ ಕೊಯ್ಲಿಗೆ ಬಂದಿದ್ದಂತಹ ಬೆಳೆಗಳೆಲ್ಲ ನೆಲ ಕಚ್ಚಿವೆ. ಇಂತಹ ಸ್ಥಿತಿಯಲ್ಲಿ ಸಂಕ್ರಾಂತಿ ಆದ್ರೂ ಅವರು ಹೇಗ್ ಮಾಡ್ತಾರೆ? ನಾವು ಸಿಟಿಯಲ್ಲಿ ಕೂತು ಸ್ಟೇಟಸ್ ಆಗ್ತಾ ಇರ್ತೀವಿ, ಆದ್ರೆ ಆ ಎಳ್ಳು ಬೆಲ್ಲದ ಹಿಂದಿರುವಂತಹ ರೈತನ ಕಷ್ಟ ನಮ್ಗೆಲ್ಲ ಗೊತ್ತಾಗೋದಿಲ್ಲ. ಕೊನೆಯದಾಗಿ ಒಂದೇ ಮಾತು, ಸಂಕ್ರಾಂತಿ ಅಂತಂದ್ರೆ ಬದಲಾವಣೆ. ಕತ್ತಲೆಯಿಂದ ಬೆಳಕಿಗೆ, ದ್ವೇಷದಿಂದ ಪ್ರೀತಿಗೆ ಬದಲಾಗೋದು. ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಅಂತ. ಹಳೆಯ ಕಹಿ ಘಟನೆಗಳನ್ನ ಎಳ್ಳಿನ ಹಾಗೆ ಉದುರಿಸ್ಬಿಡಿ, ಬಾಂಧವ್ಯವನ್ನ ಬೆಲ್ಲದ ಹಾಗೆ ಸಿಹಿ ಮಾಡ್ಕೊಳ್ಳಿ. ಈ ಸಲ ಹಬ್ಬಕ್ಕೆ ಸೂಪರ್ ಮಾರ್ಕೆಟ್ ಬದಲು ನೇರವಾಗಿ ರೈತರ ಹತ್ರನೇ ರಾಗಿ, ಬೆಲ್ಲ, ಕಬ್ಬನ್ನ ತಗೊಳ್ಳಿ. ಅವರಿಗೂ ಹಬ್ಬದ ಖುಷಿ ಸಿಗ್ಲಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭ ಹಾರೈಕೆಗಳನ್ನ ತಿಳಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.